ವೆಲ್ಕಮ್ ಟು ಯಶು ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ಇವತ್ತಿನ ಕ್ಲಾಸ್ ಬಂದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 41. ಹಳೆದ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 39 ಅಲ್ಲಿ ನಾನು ನಾರ್ಮಲ್ ಪ್ಯಾಂಟ್ ನೋಟ್ಸ್ ಕೊಟ್ಟಿದ್ದಲ್ಲ ಫ್ರೆಂಡ್ಸ್. ಇವತ್ತು ಬಂದು ಯಾವ ತರ ನಾವು ಕ್ಲಾತ್ ಮೇಲೆ ನಾರ್ಮಲ್ ಪ್ಯಾಂಟ್ ಮಾರ್ಕಿಂಗ್ ಮಾಡೋದು, ಹಾಗೇನೆ ಕಟಿಂಗ್ ಸ್ಟಿಚಿಂಗ್ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿ ಆಲ್ ಅನ್ನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅವಾಗ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಬನ್ನಿ ಈಗ ನಾರ್ಮಲ್ ಪ್ಯಾಂಟ್ ಯಾವ ತರ ನಾವು ಕಟಿಂಗ್ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇಲ್ಲಿ ಬಂದ್ಬಿಟ್ಟು ನಾನು 2 ಮೀಟರ್ಸ್ ಪ್ಯಾಂಟ್ದು ಕ್ಲಾತ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಫೋಲ್ಡಿಂಗ್ ನೋಡಿ ತೋರಿಸ್ತೀನಿ. ನಾನಿಲ್ಲಿ ಈ ಥರ ನಾನು 2 ಮೀಟರ್ಸ್ ತೊಗೊಂಡಿದ್ದೀನಿ. ಪನ್ನ ನೋಡಿ ನೀವು ನೋಡ್ತಾ ಇರ್ಬೋದು, ಪನ್ನ ಬಂದು ದೊಡ್ಡ ಪನ್ನ ತೊಗೊಂಡಿದ್ದೀನಿ, ಸೆಕೆಂಡ್ ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಇವಾಗ ಈ ಥರ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಈ ಥರ ಮಾಡ್ಕೋಬೇಕು. ಫಸ್ಟು ಅಡ್ಡಡ್ಡಕ್ಕೆ ಫೋಲ್ಡ್ ಮಾಡ್ಕೊಂಡ್ವಿ, ಆಮೇಲೆ ಈ ಥರ ಮತ್ತೆ ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಈ ಥರ ಫೋಲ್ಡ್ ಮಾಡಿಕೊಂಡೆ ನಮಗೆ 4 ಫೋಲ್ಡಿಂಗ್ ಥರ ಕಾಣಿಸುತ್ತೆ ನೋಡಿ. ಹೆಜ್ಜಸ್ ಬಂದು 4 ಹೆಜ್ಜಸ್ ಈ ಕಡೆ ಇರಬೇಕು. ಮೇಲ್ಗಡೆ ಬಂದು ಓಪನ್ ಸೈಡ್ ಇರುತ್ತೆ, ಮತ್ತು ಡೌನ್ ಸೈಡ್ ಬಂದು ಕ್ಲೋಸಿಂಗ್ ಸೈಡು. ನಾವು ಯಾವಾಗಲೂ ಅಷ್ಟೇ ಮೇಲ್ಗಡೆಯಿಂದನೇ ನಾವು ಮೆಜರ್ಮೆಂಟ್ ಮಾಡಬೇಕು, ಓಪನ್ ಸೈಡಿಂದನೇ. ಈ ಕಡೆ ಎಡ್ಜಸ್ ಬಂದ್ಬಿಟ್ಟು ನಾವು ಯಾವಾಗಲೂ ಸೀಟ್ ಲೆಂತೆ ತೊಗೋಬೇಕು ಫ್ರೆಂಡ್ಸ್. ಆವಾಗ ಎಡ್ಜಸ್ ಅನ್ನೋದು ನಮಗೆ ಥ್ರೆಡ್ಸ್, ಕೆಲವೊಂದು ಕ್ಲಾತ್ಗೆ ಥ್ರೆಡ್ ಎಲ್ಲ ಬಂದ್ಬಿಡುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಬರದೇ ಇರುತ್ತೆ. ಈ ಥರ ಫೋಲ್ಡಿಂಗ್ ಬಂದು ಈ ಥರ ತೊಗೊಂಡಾದಮೇಲೆ ಫಸ್ಟು ನಾನಿಲ್ಲಿ ಬಂದು ಸೀಟ್ ರೌಂಡ್ ನೋಡಿಕೊಂಡೆ. ಸೀಟ್ ರೌಂಡ್ ಬಂದು 20 ಇದೆ, 20 ಫುಲ್ಲು ಇಟ್ಬಿಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ನೋಟ್ಸ್ ಕೊಡ್ಬೇಕಾದ್ರೆ 7.5 ಬಿಟ್ಟು ಮೇಲ್ಗಡೆ ನೋಡಿ ಈ ಥರ 7.5 ಬಿಟ್ಟು 15ಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟು ನಾನು ಆ್ಯಂಕಲ್ ಅಷ್ಟು ಲೆಂತ್ ಇದೆಯಾ ಪ್ಯಾಂಟ್ ಅಂತ ಚೆಕ್ ಮಾಡ್ತಾಯಿದ್ದೀನಿ. 40 ಲೆಂತ್ಗೆ ನಾವು ಮಾರ್ಕಿಂಗ್ ಕೊಟ್ಟಿದ್ದು, ಬಟ್ ಇಲ್ಲಿ ನಾನು ಅವ್ರು ಸ್ವಲ್ಪ ಟಾಲ್ ಇದ್ದಾರೆ ಅಂದ್ಬಿಟ್ಟು 41ಗೆ ಕೊಡ್ತಾಯಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ. ಮತ್ತು ಈ ಕಡೆನೂ ಒಮ್ಮೆ 41ಗೆ ನಾನು ಮಾರ್ಕ್ ಮಾಡ್ಕೊತಾಯಿದ್ದೀನಿ 7.5 ಬಿಟ್ಟು. ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಡಿ ಸ್ಟ್ರೈಟಾಗಿ. ಇದು ಬಂದು ಆ್ಯಂಕಲ್ ಲೆಂತ್ ನಾನು ಮಾರ್ಕಿಂಗ್ ಮಾಡಿದ್ದು ಫಸ್ಟು. ಇವಾಗ ನೆಕ್ಸ್ಟ್ಗೆ ಬಂದುಬಿಟ್ಟು ನಮ್ಮ ಸೀಟ್ ಲೆಂತ್ ಬಂದು 7.5 ಬಿಟ್ಟು ಎಷ್ಟು ಫ್ರೆಂಡ್ಸ್, 15ಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಕಾರ್ನರಲ್ಲೂ ಅಷ್ಟೇ 15ಗೆ ಮಾರ್ಕ್ ಮಾಡ್ಕೋಬೇಕು. ನನ್ನ ಕಡೆ ಬಂದು ಇರೋದು ಫ್ರೆಂಡ್ಸ್ ಫೋಲ್ಡಿಂಗ್ ಸೈಡ್ ಇರೋದು. ನಾನು ಇವಾಗ ಮಾರ್ಕ್ ಮಾಡೋದಲ್ಲ, ಅದು ಬಂದು ಓಪನ್ ಸೈಡ್. ಇವಾಗ ಇದು ಲೈನ್ ಬಂದು ಜಾಯಿನ್ ಮಾಡ್ಕೋಬೇಕು ಪಾಯಿಂಟ್ ಮಾಡಿರೋ ಕಡೆ. ತುಂಬಾ ಈಸಿ ಫ್ರೆಂಡ್ಸ್. ಒಂದು 20 ಮಿನಿಟ್ಸಲ್ಲಿ ನಾವು ಸ್ಟಿಚಿಂಗ್ ಮಾಡಿ ಒಂದು ಪ್ಯಾಂಟ್ ರೆಡಿ ಮಾಡ್ಬೋದು, ಕಟ್ಟಿಂಗ್ ಕೂಡ ಮಾಡಿಬಿಟ್ಟು. ಇದು ಬಂದು ಸೀಟ್ ಲೆಂತ್ ರೆಡಿ ಆಯಿತು. ಇವಾಗ ಸೀಟ್ ಲೆಂತಿಂದ ಪ್ಲಸ್ ಆ್ಯಂಕಲ್ ಲೆಂತ್ಗೆ ಜಾಯಿನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಆ್ಯಂಕಲ್ ರೌಂಡ್ ಎಷ್ಟು 8 ಕೊಟ್ಟಿದೆ ಫ್ರೆಂಡ್ಸ್, 8 ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಸೆಕೆಂಡ್ ಸೈಜ್ ನಾನು ಕೊಟ್ಟಿದ್ದೀನಲ್ಲ 34, 35, 36 ಅಂತ, ಆ ಸೈಜ್ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇರೋದು. ನಿಮಗೆ ಸ್ವಲ್ಪ ಆ್ಯಂಕಲ್ ಹತ್ರ ಸ್ವಲ್ಪ ಲೂಸಾಗಿರಬೇಕು ಅಂದರೆ 9 ಕೂಡ ತೊಗೋಬೋದು ಫ್ರೆಂಡ್ಸ್. ನೋಡಿ ಇವಾಗ ಆ್ಯಂಕಲ್ ಲೆಂತಿಂದ ಸೀಟ್ ಲೆಂತ್ ತನಕ ಮಾತ್ರ ಈ ಥರ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನೋಡಿ 2 ನಿಮಿಷದಲ್ಲಿ ಮಾರ್ಕಿಂಗ್ ಕೂಡ ಆಗೋಯ್ತು. ಜಸ್ಟ್ ನಾನು ಇವಾಗ ಮಾರ್ಕಿಂಗ್ ಮಾಡಿರೋದನ್ನ ಕಟ್ಟಿಂಗ್ ಮಾಡ್ಕೋಬೇಕು. ಆ್ಯಂಕಲಿಂದ ಜಸ್ಟ್ ಸೀಟ್ ಲೆಂತ್ ತನಕ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ಹಾಗೆ ಫ್ರೆಂಡ್ಸ್, ಕೆಲವರು ಮಾತ್ರ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಟ್ಸ್ನೆಲ್ಲ ಕಳಿಸ್ತಿದ್ದಾರೆ, ಇನ್ನು ಕೆಲವರು ಕಳಿಸ್ತಾ ಇಲ್ಲ. ನೀವು ಯಾವ ಥರ ನೀವು ನೋಟ್ಸ್ನ ಬರ್ಕೊಳ್ತಾ ಇದ್ದೀರಾ, ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಅಂತ ನನಗೆ ಯಾವ ಥರ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನೀವು ಮಿಸ್ಟೇಕಾಗಿ ಏನಾದರೂ ರಾಂಗಾಗಿ ಬರ್ಕೊಂಡು ನಾನು ಕರೆಕ್ಷನ್ ಮಾಡಬೇಕಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ನೋಟ್ಸ್ನ ಯಾರ್ಯಾರು ಸ್ಕೆಚಿಂಗ್ ಆಗಲಿ ಈ ಥರ ನಾನು ನೋಟ್ಸ್ ಕೊಟ್ಟಿರೋದನ್ನೆಲ್ಲ ಬರ್ಕೊಂಡಿದ್ರೆ ಫ್ರೆಂಡ್ಸ್, ನನಗೆ ಇನ್ಸ್ಟಾಗ್ರಾಮ್ ಪೇಜ್ ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಸೆಂಡ್ ಮಾಡಿ ಫ್ರೆಂಡ್ಸ್, ಫೋಟೋ ಪಿಕ್ ತೆಗೆದುಬಿಟ್ಟು. ಇವಾಗ ನೋಡಿ ಉಳಿದಿರೋ ಅಂತಹ ಬಟ್ಟೆಲಿ ನಾವಿವಾಗ ನಾನು ಬೆಲ್ಟ್ ಪಟ್ಟಿ ಕೊಟ್ಟಿದ್ನಲ್ಲ ಫ್ರೆಂಡ್ಸ್ 12.5, 9.5 ಲೆಂತ್ ಅಂದ್ಬಿಟ್ಟು, ಅದನ್ನೇ ಇವಾಗ ನಾವಿಲ್ಲಿ ಈ ಬಟ್ಟೆ ಇವಾಗ ಸಾಕಾಗೋದಿಲ್ಲ. ಅದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಈ ಪೀಸ್ನ 2 ಪೀಸಸ್ನ ಮಾತ್ರ ಕೆಳಗಡೆ ಈ ಥರ ಇಟ್ಕೊಂಡಿದ್ದೀನಿ ನಾನು. ಕ್ಲೋಸಿಂಗ್ ಸೈಡ್ ಯಾಕೆ ಅಂತ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಕ್ಲೋಸಿಂಗ್ ಸೈಡ್ ಬಂದು ಪ್ಯಾಂಟ್ ಪೀಸ್ಗೆ ನಮಗೆ ಮೇಲ್ಗಡೆ ಪಟ್ಟಿ ಕೊಡೋದಕ್ಕೆ ನಾನು ಅದನ್ನು ಡೌನ್ ಕಡೆ ಬಿಟ್ಬಿಟ್ಟಿದ್ದೆ. ಇವಾಗ ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪೀಸ್ನ ಬಂದುಬಿಟ್ಟು ನಾವು ಈ ಥರ ಮೇಲೆ ಇಟ್ಕೋಬೇಕು. 2 ಪೀಸಸ್ನ ಈ ಥರ ಆಪೋಸಿಟ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಪೋಸಿಟ್ ಸೈಡಲ್ಲಿ ಇಟ್ಟುಬಿಟ್ರೆ ನಮಗೆ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಸಿಗುತ್ತೆ.
ಹಾಗೆ ಇದನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಫಸ್ಟು ಒಂದು ಪೀಸ್ನ ಮೇಲ್ಗಡೆ ಇದನ್ನು ತೆಗೆದಿಟ್ಕೊಂಡು ಈ ಥರ ತೆಗೆದುಬಿಟ್ಟು ಇನ್ನೊಂದು ಪೀಸ್ ಕೆಳಗಡೆ ಒಂದು ಪೀಸ್ನ ಮಾತ್ರ ಹಿಂಗೆ ತಗೊಂಡು ಈ ಎಡ್ಜಸ್ಸಿಂದ ಈ ಎಡ್ಜಸ್ಗೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಡ್ಜಸ್ಸು, ಆ ಎಡ್ಜಸ್ಗೆ 1/4 ಇಂಚ್ಗೆ ಸ್ಟಿಚ್ ಮಾಡಿ ಮತ್ತೆ ಈ ಥರ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಕೊಡಬೇಕು. ಬನ್ನಿ ಫ್ರೆಂಡ್ಸ್, ಇದು ಯಾವ ಥರ ಸ್ಟಿಚ್ ಮಾಡೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಇವಾಗ ಪ್ಯಾನ್ ಪೀಸ್ ಫಸ್ಟು ಸೈಡ್ಗೆ ಇಟ್ಬಿಡೋಣ. ಫಸ್ಟು ಬಂದು ಬೆಲ್ಟ್ದು ರೆಡಿ ಮಾಡ್ಕೊಳ್ಳೋಣವಂತೆ. ಮೊದಲು ನೋಡಿ ಕ್ಲಾತ್ ನಾನು ಅಲ್ಲಿ ತೋರಿಸಿದ್ನಲ್ಲ, ಆ ಕ್ಲಾತ್ನ ಈ ಕಡೆ ನನ್ನ ಕಡೆಗೆ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಬಂದು ಎಕ್ಸ್ಟ್ರಾ ಕ್ಲಾತ್ ಇಟ್ಕೊಂಡು ಈ ಥರ ಎಡ್ಜಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಡ್ಜಸ್ಗೆ ನೀಟಾಗಿದ್ದು ಶಾರ್ಪ್ ಇರೋದು ಬಂದು ಈ ಥರ ಟರ್ನ್ ಮಾಡ್ಕೊಳ್ಳಿ. ಉಲ್ಟಾ ಸೀದಾ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ಎಡ್ಜಸ್ಸಿಂದ ನಮಗೆ ಗೊತ್ತಾಗುತ್ತೆ ಉಲ್ಟಾ ಸೀದಾ ಯಾವುದು ಅಂತ. ಇವಾಗ ಒಳಗಡೆ ಇರೋದು ಬಂದು ಉಲ್ಟಾ, ಹೊರಗಡೆ ಇರೋದು ಬಂದು ಸೀದಾ ಸೈಡು. ನಾವು ಅದಕ್ಕೆ ಇವಾಗ ಇನ್ನೊಂದು ಕ್ಲಾತ್ ಜಾಯಿನ್ ಮಾಡೋದು ಬಂದು ಸೀದಾ ಮೇಲೆ ಇಟ್ಕೊತಾಯಿನಿ, ಅದು ಉಲ್ಟಾ ಇಟ್ಕೊತಾಯಿನಿ ಪೀಸು. ಇವಾಗ ಆ ಎಡ್ಜಸ್ಗೆ ಇಟ್ಕೊಂಡಾದ್ಮೇಲೆ ಈ ಥರ 1/4 ಇಂಚ್ಗೆ ಸ್ಟಿಚ್ ಹಾಕೊಂಬರ್ಬೇಕು. ಅದು ಫುಲ್ಲು ಉದ್ದಕ್ಕೆ 1/4 ಇಂಚು ಮತ್ತು ಬಟ್ಟೆ ಲೆವೆಲಾಗಿ ಇಟ್ಕೊಳ್ಳೋ ಥರ ನೋಡಿಕೊಂಡು ಎಡ್ಜ್ ತನಕನೂ ಅದೇ ಥರನೇ ಸ್ಟಿಚಿಂಗ್ ಹೋಗಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಎಡ್ಜ್ ತನಕ ಬಂತು. ಇನ್ನೊಂದು ಪೀಸ್ದು ಕೂಡ ಕಾರ್ನರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಬಿಡಿ. ಥ್ರೆಡ್ನ ಮಾತ್ರ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ. ಇವಾಗ ಜಸ್ಟ್ ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಎಕ್ಸ್ಟ್ರಾ ಕ್ಲಾತ್ ಜಾಯಿನ್ ಮಾಡಿದ್ವಲ್ಲ ಆ ಕ್ಲಾತ್ ಮೇಲೆ ಮಾತ್ರ ಎಡ್ಜಿಗೆ ಸ್ಟಿಚ್ ಬರಬೇಕು, ಟಾಪ್ ಸ್ಟಿಚ್ ಅನ್ನೋದು. ಆವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಆ ಕ್ಲಾತ್ನ ನಾವು ನಮ್ಮ ಕಡೆಗೆ ಇರೋ ಥರ ರೈಟ್ ಸೈಡ್ಗೆ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೋಡಿ ಇವಾಗ ಒಂದು ಕಡೆಗೆ ಸ್ಟಿಚಿಂಗ್ ಆಯಿತು. ಇವಾಗ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿದೆ, ಹಾಗೆಯೇ ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಸ್ಟಿಚ್ ಆದಮೇಲೆ ನೋಡಿ ನಿಮಗೆ ಒಂದೇ ಲೆವೆಲಾಗಿ ಕಾಣಿಸ್ತಾ ಇದೆ. ಇವಾಗ ಟಾಪ್ ಸ್ಟಿಚ್ ಹಾಕೋದ್ರಿಂದ ನೀಟ್ ಫಿನಿಶಿಂಗ್ ಕೂಡ ಬಂದಿದೆ. ಇವಾಗ ಅದೇ ಥರನೇ ಇನ್ನೊಂದು ಪೀಸ್ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇರೋದ್ರಿಂದ ನೀವು ಕನ್ಫ್ಯೂಸ್ ಆಗಬೇಡಿ. ಹೊಸೊಬ್ಬರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೊಂದೊಂದು ಸತಿ ಕನ್ಫ್ಯೂಸ್ ಆಗುತ್ತಲ್ವ, ಏನಿದು ಈ ಥರ ದೊಡ್ಡ ಕ್ಲಾತ್ ಇದೆ ಅಂದ್ಬಿಟ್ಟು. ಓಪನ್ ಆಗಿರೋದ್ರಿಂದ ಆ ಕಡೆ ಎಡ್ಜಸ್ಗೂ ಕೂಡ ಆ ಕಡೆ ಪೀಸ್ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನು ಕಟ್ಟಿಂಗ್ ಮಾಡ್ದೇ ಈ ಕಡೆ ತುದಿ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು 1/4 ಇಂಚ್ಗೆ. ಇವಾಗ ಅದನ್ನು ಯಾವ ಥರ ಮಾಡಿದ್ವಿ, ಈ ಪೀಸು ಕೂಡ ಅಷ್ಟೇ 1/4 ಇಂಚ್ಗೆ ಸ್ಟಿಚ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಕೊಡಬೇಕು. ಇವಾಗ ನೋಡಿ ಇದು ಪೂರ್ತಿ ಸ್ಟಿಚ್ ಆದಮೇಲೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಂದಿದೆ. ಇವಾಗ ನನ್ನ ಕಡೆಗೆ ಇರೋದು ಬಂದು ಎಡ್ಜಸ್ ಫ್ರೆಂಡ್ಸ್. ಅದು ಎಡ್ಜಸ್ ಬಂದು ಮೇಲ್ಗಡೆ ನಾವು ಟೈಯಿಂಗ್ ಮಾಡೋದಕ್ಕೆ ನಾವು ಥ್ರೆಡ್ ಕೊಡ್ತೀವಲ್ಲ, ಅದಕ್ಕೆ ಎಡ್ಜಸ್ ಅನ್ನೋದು ನಾನು ಮೇಲ್ಗಡೆ ಇಟ್ಟಿದ್ದೀನಿ ನನ್ನ ಕಡೆಗೆ. ಆ ಕಡೆಗೆ ಯಾವಾಗಲೂ ಅಷ್ಟೇ ಕಟ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ಎಕ್ಸ್ಟ್ರಾ ಕ್ಲಾತ್ ಅಂದ್ಬಿಟ್ಟು. ಯಾವಾಗಲೂ ಮೇಲ್ಗಡೆ ಇರುತ್ತಲ್ಲ ಎಡ್ಜಸ್ ಇಲ್ದಿರೋದು, ಅದಕ್ಕೆ ನಾವು ಕಟ್ಟಿಂಗ್ ಮಾಡಬೇಕು. ಇವಾಗ ನಾನಿಲ್ಲಿ ಹಿಪ್ ಲೆಂತ್ ಎಷ್ಟ್ಕೊಡಿದ್ದೀನಿ ಫ್ರೆಂಡ್ಸ್, 9.5. ಹಾಗೆಯೇ ನಾನಲ್ಲಿ 4 ಫೋಲ್ಡಿಂಗಿಗೆ ಬಂದುಬಿಟ್ಟು ನಾನು 12.5 ಕೊಟ್ಟಿದ್ದೆ. 12.5 ಪ್ಲಸ್ 12.5 ಬಂದು 25. ಇಲ್ಲಿ ಬಂದು ನಾನು 1 ಫೋಲ್ಡ್ ಮಾತ್ರ ಕೊಟ್ಟಿದ್ದು. ಫ್ರಂಟ್ ಪೀಸ್ಗೆ ಬ್ಯಾಕ್ ಪೀಸ್ಗೆ ಸೇರಿಸಿ ನಾನಿಲ್ಲಿ 25 ತೊಗೋತಾ ಇದ್ದೀನಿ. ಟೋಟಲಾಗಿ ಬಂದ್ಬಿಟ್ಟು 50 ಆಯಿತು ಫ್ರೆಂಡ್ಸ್. ನಿಮಗೆ ಇದೆಲ್ಲ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಫ್ರೆಂಡ್ಸ್, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವಾಗ ನೋಡಿ ಲೆಂತ್ ಹಿಪ್ ಲೆಂತ್ ಬಂದು 9.5 ತೊಗೊಂಡಿದ್ದೀನಿ, ಹಾಗೆ 25 ತೊಗೊಂಡಿದ್ದೀನಿ. ಇವಾಗ ಮೇಲ್ಗಡೆನೂ ಕೂಡ ಲೈನ್ಸ್ನ ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿದ್ಮೇಲೆ ನಾನು ನಿಮಗೆ ಮತ್ತೊಮ್ಮೆ ಮೆಜರ್ಮೆಂಟು ಫೋಲ್ಡಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ 2 ಫೋಲ್ಡ್ ಆಗಿದೆ, ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ 4 ಫೋಲ್ಡ್ ಆಗುತ್ತೆ, 2 to 4 ಆಗುತ್ತೆ. ಆವಾಗ 12.5 ಬರುತ್ತೆ ನಮಗೆ ನಮ್ಮ ಹಿಪ್ ರೌಂಡ್ ಅನ್ನೋದು. ಎಕ್ಸ್ಟ್ರಾಸ್ ಎಲ್ಲ ಜಾಯಿನ್ ಆಗಿರುತ್ತೆ.
ಇವಾಗ ನೋಡಿ ಇನ್ನೊಂದು ಫೋಲ್ಡಿಂಗ್ ಆಯ್ತು. ಇವಾಗ ಟೋಟಲ್ 4 ಫೋಲ್ಡಿಂಗ್ ಥರ ಇದೆ. ಇವಾಗ ಬಂದು ನೋಡಿ ಟೇಪಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ 12.5 ಇದೆ ನೋಡಿ, 12.5 ಇದೆ. ಓಕೆನಾ ಫ್ರೆಂಡ್ಸ್, ಕನ್ಫ್ಯೂಷನ್ ಏನೂ ಇಲ್ವಲ್ಲ. ಇವಾಗ ಇದನ್ನು ಬಂದು ಫಸ್ಟ್ ಇದನ್ನು ರೆಡಿ ಮಾಡ್ಕೊಳ್ಳೋಣಂತೆ. ಬೆಲ್ಟ್ ಪಟ್ಟಿ ರೆಡಿ ಮಾಡಿಕೊಂಡ್ರೆ ಪ್ಯಾಂಟ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ಇವಾಗ ಇದು ಮೇಲ್ಗಡೆ ಬಂದು ಸೀದಾ ಸೈಡ್ ಇದೆಯಲ್ಲ ಫ್ರೆಂಡ್ಸ್, ಇವಾಗ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಒಳಗಡೆಗೆ. ಸ್ಟಿಚಿಂಗ್ ಎಲ್ಲ ಒಳಗಡೆನೇ ಇರಬೇಕಲ್ವ ಫ್ರೆಂಡ್ಸ್. ನೋಡಿ ನೀವು ನೋಡ್ತಿದ್ರೆ ಗೊತ್ತಾಗ್ತಿದೆ, ಸ್ಟಿಚಿಂಗ್ ಕ್ಲಾತ್ ಕಾಣಿಸ್ತಿದೆ. ಇವಾಗ ಇದಕ್ಕೆ ಬಂದುಬಿಟ್ಟು ಓಪನ್ ಸೈಡ್ ಇದೆಯಲ್ಲ ಈ ಕಡೆಗೆ, ಇಲ್ಲಿ ಬಂದು ಮಾರ್ಕಿಂಗ್ ಮಾಡಬೇಕು. 1 ಇಂಚ್ ಮಾರ್ಕ್ ಮಾಡಿ ಸ್ಟಿಚ್ ಹಾಕೋಬೇಕು. ಇದರಲ್ಲೂ ಬಂದು ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಸ್ಟಿಚಿಂಗ್ ಬಂದುಬಿಟ್ಟು 1 ಇಂಚ್ಗೆ ಪೂರ್ತಿ ಲೆಂತ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಹಿಪ್ ಲೆಂತ್ ತೊಗೊಂಡ್ವಲ್ಲ ಆ ಕಡೆಗೆ ಓಪನಿಂಗ್ ಸೈಡಲ್ಲಿ ಈ ಥರ 1 ಇಂಚ್ ತೊಗೊಂಡಾದ್ಮೇಲೆ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಅದಾದಮೇಲೆ ಮೇಲ್ಗಡೆ ಇಲ್ಲಿ ಎಡ್ಜಸ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ನೀಟಾಗಿದೆಯಲ್ಲ ಎಡ್ಜಸ್ಸು, ಇಲ್ಲಿಂದ ಮೇಲ್ಗಡೆಯಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಆ 1 ಇಂಚ್ ಮಾತ್ರನೇ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಇನ್ನೊಂದು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಡೌನಿಂದ ಸ್ಟಿಚ್ ಬಂದು ಮತ್ತೆ ಹಂಗೆ ಟರ್ನ್ ಆಗಬೇಕು 1 ಇಂಚ್ಗೆ. ಮೇಲೆ 1 ಇಂಚಿಗೆ ಸ್ಟಿಚ್ ಮಾಡಬೇಕು. ಸೆಂಟರ್ಗೆ ಮಾತ್ರ ಸ್ಟಿಚ್ ಮಾಡಬಾರ್ದು. ಇಲ್ಲಿ ಇಂಟು ಮಾರ್ಕ್ ಹತ್ರ ಹಾಕಿದ್ದೀನಲ್ಲ ಅಲ್ಲಿ ಸ್ಟಿಚ್ ಮಾಡಬಾರ್ದು. ನೋಡಿ ಇವಾಗ ಸ್ಟಿಚ್ ಆಗಿದೆ, ಸೆಂಟರಲ್ಲಿ ಸ್ಟಿಚ್ ಆಗಿಲ್ಲ. ಇಲ್ಲಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಸೆಂಟರ್ ಅನ್ನೋದು ಬಂದು ಈ ಥರ ಹೋಲ್ ಥರ ಬರಬೇಕು. ಇವಾಗ ಇದಾದಮೇಲೆ ಇವಾಗ ಓಪನ್ ಇದೆಯಲ್ಲ ಫ್ರೆಂಡ್ಸ್, ಈ ಕ್ಲಾತ್ನ ಬಂದು ಡಿವೈಡ್ ಮಾಡ್ಕೋಬೇಕು ಈ ಥರ. ನೋಡಿ ಈ ಥರ ಓಪನ್ ಮಾಡಿಕೊಂಡು ಇನ್ನೊಂದು ಕ್ಲಾತ್ನ ಬಂದು ಹಿಂದಕ್ಕೆ ತಳ್ಳಿ ಇವಾಗ ಈ ಥರ 1 ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. 1 ಇಂಚ್ಗೆ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ ಆ ಕ್ಲಾತ್ ಫಿನಿಶಿಂಗೋಸ್ಕರ ಈ ಕಡೆ 1 ಇಂಚ್ ಕ್ಲಾತ್ ಕೊಟ್ಟಿದ್ದೆಲ್ಲ ಅದು 1 ಫೋಲ್ಡ್ ಮಾಡ್ಕೊಂಡು ಈ ಥರ ಎಡ್ಜಸ್ಸಲ್ಲಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಎಡ್ಜಸ್ಗೆ ಬರಬೇಕು ಸ್ಟಿಚ್ ಎಲ್ಲನೂ. ನೋಡಿ ಇವಾಗ ಸ್ಟಿಚ್ ಆದಮೇಲೆ ನೋಡಿ ಇವಾಗ ಫಿನಿಶಿಂಗ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೀದಾದಲ್ಲಿ ನೋಡಿ ಸ್ಟಿಚ್ ಆಗಿದೆ, ಮಧ್ಯದಲ್ಲಿ ಅನ್ನೋದು ಹೋಲ್ ಕೂಡ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬಂದು ಈ ಕಡೆ ಎಡ್ಜಸ್ ಇದೆಯಲ್ಲ ಫ್ರೆಂಡ್ಸ್, ಎಡ್ಜಸ್ನ ಬಂದು ಈ ಥರ 1 ಇಂಚ್ಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ 1 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಾಗ ಆ ಹೋಲ್ ಇದೆಯಲ್ಲ ಆ ಹೋಲ್ ಒಳಗಡೆ ಬಂದು ನಾವು ಟೈಯಿಂಗ್ ಮಾಡೋ ಥ್ರೆಡ್ನ ನಾವು ಅದಕ್ಕೆ ಪೋಣಿಸ್ಬೇಕು. ಇವಾಗ 1 ಇಂಚ್ಗೆ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್, ಫೋಲ್ಡ್ ಮಾಡಿಕೊಂಡು. ಇವಾಗ ನೋಡಿ ಫೋಲ್ಡ್ ಮಾಡಾಗಿದೆ ಫುಲ್ಲೂ, ಎಲ್ಲೂ ಕೂಡ ರಿಂಕಲ್ ಬಂದಿಲ್ಲ. ನಮ್ಮ ಕಟಿಂಗ್ ಅನ್ನೋದು ನೀಟಾಗಿದ್ದರೆ ಫ್ರೆಂಡ್ಸ್ ರಿಂಕಲ್ಸ್ ಎಲ್ಲೂ ಬರೋದಿಲ್ಲ. ನೋಡಿ ಅಲ್ಲಿ ಮೇಲ್ಗಡೆ ಕೂಡ ಹೋಲ್ ಅನ್ನೋದು ಕಾಣಿಸ್ತಾ ಇದೆ ಟೈಯಿಂಗ್ ಮಾಡೋ ಥ್ರೆಡ್ ಹಾಕೋದಕ್ಕೆ. ಇವಾಗ ಬೆಲ್ಟ್ ಅನ್ನೋದು ರೆಡಿ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಪ್ಯಾಂಟ್ನ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಪ್ಯಾಂಟ್ ಪೀಸ್ಗೆ ಬಂದು ಆ್ಯಂಕಲ್ಗೆ ಬಂದು ಸ್ಟಿಫ್ನೆಸ್ಗೋಸ್ಕರ ಇಲ್ಲಿ ನಾನು ರಫ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಬಂದು 2 ಪೀಸಸ್ ಇದೆ ಫ್ರೆಂಡ್ಸ್, ರೈಟ್ ಲೆಗ್ ಲೆಫ್ಟ್ ಲೆಗ್ದು ಪ್ಯಾಂಟ್ ಪೀಸ್ ಇದೆ ಇದರಲ್ಲಿ. ಇವಾಗ ನಾನು ಸಪ್ರೇಟ್ ಮಾಡಿಕೊಂಡು ಫಸ್ಟ್ಗೆ ನಾನಿಲ್ಲಿ 1 ಪ್ಯಾಂಟ್ ಪೀಸ್ದು ತೋರಿಸ್ತಾ ಇದ್ದೀನಿ, 1 ಲೆಗ್ದು. ನೋಡಿ ಅದು ಬಂದು ಸೀಟ್ ಲೆಂತ್, ಇದು ಬಂದು ಸೀಟ್ ರೌಂಡ್, ಕೆಳಗಡೆ ಬಂದು ಆ್ಯಂಕಲ್ ಲೆಂತ್. ಇವಾಗ ಆ್ಯಂಕಲ್ ರೌಂಡ್ಗೆ ನಾವು ಬಂದು ಪ್ಯಾಂಟ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಎಡ್ಜಸ್ಸಿಂದ ನಮಗೆ ಯಾವುದು ಸೀದಾ ಯಾವುದು ಉಲ್ಟಾ ಅಂತ ಗೊತ್ತಾಗುತ್ತೆ. ನೋಡಿ ಇವಾಗ ಈ ಸೈಡ್ ಬಂದು ಸೀದಾ ಸೈಡು. ಇವಾಗ ಇದಕ್ಕೆ ಬಂದು ನಾವು ಕ್ಯಾನ್ವಾಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ 1 ಇಂಚ್ದು, ಅದನ್ನು ಈ ಥರ 1/4 ಇಂಚ್ ಕ್ಲಾತ್ ಬಿಟ್ಟು ಮೇಲ್ಗಡೆ ಇಟ್ಕೋಬೇಕು. ಇದು ಬಂದು ಉಲ್ಟಾ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಇವಾಗ ಈ ಕಡೆ ಕ್ಲಾತ್ ಬಿಟ್ಟಿದ್ದೀನಲ್ಲ ಅದನ್ನು 1/4 ಇಂಚ್ಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಕ್ಯಾನ್ವಾಸ್ನ ಬಿಟ್ಕೊಳ್ಳಿ ಫ್ರೆಂಡ್ಸ್ ಸೈಡಲ್ಲೆಲ್ಲನೂ. ನೋಡಿ ಇವಾಗ 1/4 ಇಂಚ್ ಕ್ಲಾತ್ನ ಫೋಲ್ಡ್ ಮಾಡಿ ಎಡ್ಜಸ್ಸಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಇವಾಗ ಸ್ಟಿಚ್ ಮಾಡ್ಕೊಂಡಾಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬಂದು ಇನ್ನೊಂದು ಫೋಲ್ಡ್ ಹಂಗೆ ಕಂಟಿನ್ಯೂ ಆಗಿ ಒಳಗಡೆಗೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಈ ಕಡೆ ಎಡ್ಜಸ್ಸಲ್ಲಿ ಈ ಕಡೆ ಎಡ್ಜಸ್ಸಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಹಾಗೆ ಈ ಕಡೆ ಸ್ಲ್ಯಾಂಟಾಗಿ ಕೂಡ ಸ್ಟಿಚ್ ಮಾಡ್ಕೋಬೇಕು.
ಇವಾಗ ಇದು ಇಷ್ಟೂ ಸ್ಟಿಚಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸೆಂಟರ್ಗೆ ಬಂದು ನೀವು 2-3 ಲೈನ್ ಕಾಲು ಇಂಚ್ ಬಿಟ್ಟು 2-3 ಲೈನ್ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಸತಿ ಟಾಪ್ ಕಲರ್ ಬೇರೆ ಇದ್ದಾಗ ಆ ಟಾಪ್ ಕಲರ್ ಮ್ಯಾಚ್ ಆಗೋ ಥರ ನಾವು ಈ ಥರ ಟ್ರಯಾಂಗಲಲ್ಲಿ ಸ್ಟಿಚ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕಾರ್ನರ್ಸ್ ಎಲ್ಲ ಸ್ಟಾಪ್ ಮಾಡಿ ಸ್ಟಿಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ ಸ್ಟಿಚಿಂಗ್ ಮಾಡಾಯಿತು. ಇವಾಗ ಬಂದುಬಿಟ್ಟು ಮತ್ತೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಉಲ್ಟಾ ಸೈಡ್ಗೆ. ಅದೆರಡನ್ನೂ ಜಾಯಿನ್ ಮಾಡ್ಕೊತಾ ಇದ್ದೀನಿ ಈ ಥರ ಉಲ್ಟಾ ಸೈಡ್ಗೆ. ಕ್ಯಾನ್ವಾಸ್ ಇರೋದನ್ನ ನಮ್ಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ನೋಡಿ ಉಲ್ಟಾ. ಇವಾಗ ಬಂದು ಈ ಲೆಗ್ದು ಬಂದುಬಿಟ್ಟು ಪ್ಯಾಂಟ್ ಪೀಸ್ದು ಸ್ಟಿಚ್ ಮಾಡ್ಕೋಬೇಕು. ಆ್ಯಂಕಲಿಂದ ಸೀಟ್ ಲೆಂತ್ ತನಕ ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ಸತಿ ಇದು ಲೆವೆಲಾಗಿರೋ ಥರ ಸೆಟ್ ಮಾಡ್ಕೊಳ್ಳಿ. ಇವಾಗ ಆ್ಯಂಕಲ್ ಹತ್ರ ಬಂದು ನಾನಿಲ್ಲಿ 1 ಇಂಚ್ ಇಲ್ಲ 1.5 ಇಂಚ್ ನೀವು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು, ನಾನು ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೀಟ್ ಲೆಂತ್ ಅಂತ ಮೇಲ್ಗಡೆ 1/4 ಇಂಚ್ ಮಾರ್ಕ್ ಮಾಡಿಕೊಂಡು ನೋಡಿ, ಸ್ವಲ್ಪ ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ 1.5 ಹತ್ರ ಜಾಯ್ನ್ ಆಗಬೇಕು. ಈ ಥರ ಕೆಳಗಡೆಯಿಂದ ಜಾಸ್ತಿ ಬಂದು ಮೇಲೆ ಹೋಗ್ತಾ ಈ ಥರ ಸ್ಲ್ಯಾಂಟಾಗಿ ಲೈನ್ ಹೋಗಬೇಕು ಫ್ರೆಂಡ್ಸ್. ಎಡ್ಜಿಗೆ ಬಂದು ಲೆವೆಲಾಗಿ ಈ ಥರ ಬರೋದ್ರಿಂದ ನಾವು 2 ಲೆಗ್ದು ಪ್ಯಾಂಟ್ ಜಾಯಿನ್ ಮಾಡಿದಾಗ ನಮಗೆ ಸೆಂಟರಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಇವಾಗ ಇದೇ ಥರನೇ ನಾವು ಸ್ಟಿಚ್ ಮಾಡ್ಕೊಂಡಾಯಿತು. ಇದೇ ಥರನೇ ಇನ್ನೊಂದು ಲೆಗ್ ಪೀಸ್ ಕೂಡ ಸ್ಟಿಚಿಂಗ್ ಮಾಡಾಯಿತು. ನೋಡಿ ಎರಡನ್ನೂ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅಪೋಸಿಟ್ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಸೀಟ್ ಲೆಂತ್ನ ಯಾವ ಥರ ನಾವು ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ. ಒಂದು ಪ್ಯಾಂಟ್ ಪೀಸ್ ಈ ಥರ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು ಸೀಟ್ ಲೆಂತ್ ಅನ್ನೋದು. ಇನ್ನೊಂದು ಪೀಸ್ದು ಅದೇ ಥರ ನೋಡಿ, ಒಳಗಡೆ ಬಂದು ಫಿನಿಶಿಂಗ್ ಆಗಿರೋದು ಸೀದಾ ಸೈಡ್ ಇದೆ, ಹೊರಗಡೆ ಬಂದು ಸ್ಟಿಚ್ ಮಾಡೋ ಸೈಡ್ ಇದೆ, ಉಲ್ಟಾ ಸೈಡು. ಇವಾಗ ಇದನ್ನು ಸೆಂಟ್ರ್ ಪಾಯಿಂಟ್ ಬಂದು ನಮಗೆ ಒಂದೇ ಲೆವೆಲಲ್ಲಿ ಇರಬೇಕು. ಆ ಕಡೆ ಈ ಕಡೆ ಸಮ್ಟೈಮ್ ಸ್ವಲ್ಪ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ. ಅದೇ ಸೆಂಟರ್ ಅನ್ನೋದು ಬಂದು ಒಂದೇ ಲೆವೆಲ್ಗೆ ಬರಬೇಕು, ಒಂದೇ ಕಡೆ ಟರ್ನ್ ಆಗಿರಬೇಕು. ರೈಟ್ ಸೈಡ್ಗೆ ಟರ್ನ್ ಆಗಿದೆ ಈ ಕಡೆ, ಆ ಕಡೆ ರೈಟ್ ಸೈಡ್ಗೆ ಇರಬೇಕು. 1/4 ಇಂಚ್ಗೆ ಇಲ್ಲ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 ಇಂಚ್ಗೆ ಸ್ಟಿಚ್ ಮಾಡಿದ್ದೀನಿ. ನೋಡಿ ಟರ್ನಿಂಗ್ ಕೂಡ ಒಂದೇ ಕಡೆ ಇದೆ. ಇವಾಗ ಸೀದಾ ಮಾಡಿದಾಗ ನೋಡಿ ಫ್ರೆಂಡ್ಸ್, ರಿಂಕಲ್ ಅನ್ನೋದು ಇರೋದಿಲ್ಲ. ಇದು ಫುಲ್ಲು ಬೆಲ್ಟ್ ಪೀಸ್ ಕೂಡ ಅಟ್ಯಾಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ ಇಲ್ಲಿ ಸೆಂಟರಲ್ಲಿ ಅನ್ನೋದು ರಿಂಕಲ್ ಅನ್ನೋದು ಬರೋದಿಲ್ಲ. ಇದು ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಬೆಲ್ಟ್ ಪೀಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಆ ಬೆಲ್ಟ್ ಪೀಸ್ಗೆ ಬಂದುಬಿಟ್ಟು ಈ ಥರ ಇವಾಗ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆಲ್ಲ ಫ್ರಿಲ್ ಕೊಟ್ಟು ಫಿನಿಶಿಂಗ್ ಕೊಡಬೇಕು. ಅದಕ್ಕಿಂತ ಮುಂಚೆ ಬೆಲ್ಟ್ ಪೀಸ್ನ ಬಂದುಬಿಟ್ಟು ಈ ಥರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಕಾರ್ನರ್ಸಲ್ಲಿ ನಾಚ್ ಹಾಕ್ಕೋಬೇಕು 2 ಕಡೆನೂ. ಯಾಕೆಂದರೆ ನಮಗೆ ಎಡ್ಜಸ್ ಗೊತ್ತಾಗೋದಕ್ಕೋಸ್ಕರ ಅಷ್ಟೇ. ಇವಾಗ ಸೆಂಟರ್ಗೆ ಹಿಂದೆ ಪೀಸ್ ಕರೆ ನಮಗೆ ಮಾರ್ಕ್ ಇರುತ್ತೆ. ಇವಾಗ ನೋಡಿ ಮೇಲ್ಗಡೆ ಪಟ್ಟಿ ಇಟ್ಕೊಂಡಿದ್ವಲ್ಲ ಸೀದಾ ಸೈಡು, ಇವಾಗ ಪ್ಯಾಂಟ್ ಪೀಸ್ ಕಡೆಗೆ ಟರ್ನ್ ಮಾಡಿ ಫಸ್ಟು ಸೆಂಟರ್ಗೆ ಪಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಹಿಂದೆ ಪೀಸ್ಗೂ ಅಷ್ಟೇ ಉಲ್ಟಾ ಇದೆ ನೋಡಿ, ಆ ಕಡೆ ಈ ಕಡೆ ಉಲ್ಟಾನೇ ಇರಬೇಕು. ಜಸ್ಟ್ ಹಿಂಗೆ ಟರ್ನ್ ಮಾಡಿಕೊಂಡು ಪಿನ್ ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಸೆಂಟರ್ ಪಾರ್ಟ್ ಅಂದ್ಬಿಟ್ಟು ಪಿನ್ ಮಾಡಿಕೊಂಡು ಆಮೇಲೆ ಫ್ರಿಲ್ಗಳನ್ನ ಕೊಡೋಕ್ಕೆ ನಮಗೂ ಈಸಿ ಆಗುತ್ತೆ. ಆವಾಗ ಈಸಿ ಮೆಥಡ್ ಇದು. ಫಸ್ಟು ಹಿಂದ್ಗಡೆ ಯಾವಾಗಲೂ ಫ್ರೆಂಡ್ಸ್ ನಾರ್ಮಲ್ ಪ್ಯಾಂಟ್ಗೆ 2 ಫ್ರಿಲ್ ಬರುತ್ತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲನೂ ಫ್ರಂಟ್ ಪೀಸ್ಗೆ ಫ್ರಿಲ್ ಅನ್ನೋದು ಬರುತ್ತೆ. ಯಾಕಂದರೆ ಇದು ನಾರ್ಮಲ್ ಪ್ಯಾಂಟ್ ಆಗಿರೋದ್ರಿಂದ ಹೆಚ್ಚು ಫ್ರಿಲ್ ಬರೋದಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಇದು ಫಸ್ಟು ಬಂದು ಬ್ಯಾಕ್ ಪೀಸ್ಗೆ ನಾನಿಲ್ಲಿ ಫ್ರಿಲ್ ಹೇಳ್ತಾ ಇರೋದು. ಒಳಗಡೆಗೆ ತೊಗೊತಾ ಇದ್ದೀನಿ. ಒಳಗಡೆಗೆ 1 ಇಂಚ್ ಇಲ್ಲ 1.5 ಇಂಚ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸೆಂಟರ್ಗೆ ಬರೋ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸೈಡ್ ಕೂಡ ಅಷ್ಟೇ ಆಪೋಸಿಟ್ ಫೇಸಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಬ್ಯಾಕ್ ಪೀಸ್ಗೆ 2 ಫ್ರಿಲ್ ಬರುತ್ತೆ ಅಷ್ಟೇ. ಅದೇ ಥರನೇ ಲೆವೆಲ್ಲಾಗಿ ಪಿನ್ ಇಟ್ಕೊಂಡು ಹೋಗಿ. ಇವಾಗ ನಾವು ಬೆಲ್ಟ್ ಪಟ್ಟಿಗೆ ಬಂದು ಎಡ್ಜ್ ತನಕನೂ ನಾವು ನಾಚಿಟ್ಕೊಂಡಿದ್ದೀವಲ್ಲ, ಸೈಡ್ಗೆ ಬರೋ ಥರ ನಾಚಿಟ್ಕೊಂಡಿದ್ದಿಲ್ಲ, 2 ಫೋಲ್ಡ್ ಮಾಡಿಕೊಂಡು ಅಲ್ಲಿ ತನಕ ಒಂದೇ ಲೆವೆಲ್ಗೆ ಫ್ರಿಲ್ಗಳು ಬರದೇ ಇರೋ ಥರ ಒಂದೇ ಲೆವೆಲ್ಗೆ ಇಟ್ಕೊಂಡು ಪಿನ್ಗಳು ಹಾಕ್ಕೊಳ್ಳಿ ಈ ಥರ. ನಾನಿಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ಬೋದು ಫ್ರೆಂಡ್ಸ್. ಕೆಲವರು ಸ್ಟಿಚಿಂಗ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗ್ತಿದೆ ಅಂದಿದ್ದಕ್ಕೆ ನಾನು
ಟೇಬಲ್ ಮೇಲೆ ಇಟ್ಟು ಈ ಥರ ಪಿನ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾಕಂದರೆ ಚಿಕ್ಕದಾಗಿರುತ್ತೆ, ಹಾಗೆಯೇ ನಿಮಗೆ ತುಂಬ ಝೂಮಲ್ಲಿ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಪಿನ್ಗಳು ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ ಪೀಸ್ಗೆ ಫ್ರೆಂಡ್ಸ್ ಪಿನ್ ಹಾಕ್ಕೊಂಡಿದ್ನಲ್ಲ, ಪ್ಯಾಂಟ್ ಪೀಸ್ ಅನ್ನೋದು ನೋಡಿ ಇವಾಗ ಈ ಸೈಡ್ಗೆ ಬಂದಿದೆ. ಬೆಲ್ಟ್ ಪೀಸು ಹೊರಗಡೆಗೆ ಇದೆ, ಪ್ಯಾಂಟ್ ಪೀಸ್ ಬಂದು ಒಳಗಡೆ ಇದೆ. ಅದನ್ನು ಇವಾಗ ಸ್ವಲ್ಪ ದೂರದ ತನಕ ನಾವು ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಪಿನ್ ಮಾಡ್ಕೋಬೇಕು. ಸುಮಾರು 5 ಫ್ರಿಲ್ ಬರುತ್ತೆ ಫ್ರೆಂಡ್ಸ್. 1/4 ಇಂಚ್ಗೆ ನಾವು ಇದನ್ನು ಫ್ರಿಲ್ ಇಟ್ಕೊಂಡು ಹೋಗಬೇಕು. ಅದು ಯಾವ ಥರ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸ್ವಲ್ಪ ದೂರದ ತನಕ ನಾವು ಸ್ಟ್ರೈಟಾಗಿ ಪಿನ್ ಇಟ್ಕೊಂಡು ಬಂದ್ವಿ. ಇವಾಗ ನಿಮಗೆ ಈ ಸೈಡು ಆ ಸೈಡು ಅಷ್ಟೇ ಫ್ರೆಂಡ್ಸ್, ರೈಟ್ ಸೈಡ್ ಲೆಗ್ ಆಗಲಿ ಲೆಫ್ಟ್ ಸೈಡ್ ಲೆಗ್ ಆಗಲಿ ಫೇಸ್ ಆಪೋಸಿಟ್ರೆ ಆಪೋಸಿಟ್ ಆಗಿಡಬೇಕು, ಇಲ್ಲಾಂದರೆ ಸೀದಾ ಫೇಸಲ್ಲಿ ಇಟ್ಕೋಬೇಕು. ಇವಾಗ ನೋಡಿ ತೋರಿಸ್ತೀನಿ. ಇವಾಗ ನಾನು ಬಂದು ಇದನ್ನು ಬಂದು ರೈಟ್ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಫೇಸ್ ಅನ್ನೋದು ರೈಟ್ ಸೈಡ್ಗೆ ಟರ್ನ್ ಮಾಡಿ ಫ್ರಿಲ್ ಇಡ್ತಾ ಇದ್ದೀನಿ. ಈ ಸೈಡ್ ಇವಾಗ ನೋಡಿ ನಿಮಗೆಲ್ಲನೂ ರೈಟ್ ಸೈಡ್ ಲೆಗ್ ಕಡೆಗೆ ಕಾಣಿಸ್ತಾ ಇರೋ ಥರ, ಸೊ ನಿಮಗೆ ಲೆಫ್ಟ್ ಸೈಡ್ ಲೆಗ್ ಥರ ಕಾಣಿಸೋ ಥರ. ಈ ಕಡೆದು ಬಂದ್ಬಿಟ್ಟು ಇವಾಗ ರೈಟ್ ಸೈಡ್ ಲೆಗ್ ಕಡೆಗೆ ಮುಖ ಮಾಡಿರೋ ಥರ ನಾನಿಲ್ಲಿ ಫ್ರಿಲ್ನ ಅರೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಇದೇ ಥರನೇ ಇಟ್ಕೊಂಡು ಫುಲ್ಲು ಸ್ಟಿಚ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೋಡಿ ಇವಾಗ ಪೂರ್ತಿಯಾಗಿ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಇವಾಗ ಫುಲ್ಲು ಸ್ಟಿಚ್ ಆಗಿದೆ ಈ ಪ್ಯಾಂಟ್ ಕೂಡ. ಫ್ರಿಲ್ ಅನ್ನೋದು ನೋಡಿ ನಿಮಗೆ ಆಪೋಸಿಟ್ ಸೈಡಲ್ಲಿದೆ. ಈ ಸೈಡ್ ಬಂದು ರೈಟ್ ಸೈಡ್ಗೆ ಟರ್ನ್ ಆಗಿದೆ ಫೇಸ್, ಈ ಕಡೆ ಬಂದು ಲೆಫ್ಟ್ ಸೈಡ್ಗೆ ಟರ್ನ್ ಆಗಿದೆ. ಹಾಗೆಯೇ ಬಂದು ಬ್ಯಾಕ್ ಪೀಸ್ಗೂ ಅಷ್ಟೇ ಫ್ರೆಂಡ್ಸ್, ಸೆಕೆಂಡ್ 2 ಫ್ರಿಲ್ಸ್ ಕೊಟ್ಟಿದ್ದೀವಲ್ಲ ನಾವು, ಅದು ಈ ಥರ ಕಾಣಿಸುತ್ತೆ ನೋಡಿ. ಎರಡು ಕೂಡ ಮುಖ ಬಂದು ಫೇಸ್ ಟು ಫೇಸ್ ಇದೆ. ನಾರ್ಮಲ್ ಪ್ಯಾಂಟ್ ಅನ್ನೋದು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ಟೈಯಿಂಗ್ ಮಾಡೋಕ್ಕೆ ಕ್ಲಾತ್ನ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಬಂದು 2 ಇಂಚಸ್ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು ನನ್ನ ಕ್ಲಾತ್ ಅವಲ್ಲೇ ಎಕ್ಸ್ಟ್ರಾ ಕ್ಲಾತ್ಸ್ ಇತ್ತಲ್ಲ ಫ್ರೆಂಡ್ಸ್, ಕಟ್ಟಿಂಗ್ ಮಾಡ್ದೇನೆ ಕ್ಲೋಸಿಂಗ್ ಸೈಡಲ್ಲಿ ಈ ಥರ ಆ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು 2 ಪೀಸಸ್ಸಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾವು ಲಾಡಿ ಪೋಣಿಸ್ದಾಗ ಬಂದುಬಿಟ್ಟು ಒಂದು ಕಡೆಗೆ ನಾವು ಒಂದೊಂದ್ಸತಿ ಎಳ್ದಾಗ ಬಂದುಬಿಡುತ್ತಲ್ಲ ಫ್ರೆಂಡ್ಸ್ ಹೊರಗಡೆ, ಆ ಥರ ಬರದೇ ಇರೋ ಥರ ಈ ಥರ ನಾನು ಡೋರಿ ಥರ ಕೊಡ್ತಾಯಿದ್ದೀನಿ. ಕ್ಯಾಪ್ಸು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು ಬ್ಲೌಸ್ಗೆಲ್ಲ ಹಿಂದ್ಗಡೆ ಕೊಡ್ತೀವಲ್ಲ ಫ್ರೆಂಡ್ಸ್ ಟೈಯಿಂಗ್ಗೆ, ಅದೇ ಥರನೇ ಇಲ್ಲೂ ಕೊಟ್ಬಿಟ್ಟು ಆಮೇಲೆ ಪ್ಯಾಂಟ್ಗೆ ಪೌಂಡ್ಸ್ ಆದಮೇಲೆ ನಾನು ಇದೆರಡೂ ಕೂಡ ಸ್ಕ್ವಯರ್ ಪೀಸ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಮೊದಲೇ ಮಾಡಿದ್ರೆ ಪ್ಯಾಂಟ್ಗೆ ನಾವು ಟೈಯಿಂಗ್ನ ಪೋಣಿಸೋದಕ್ಕಾಗೋದಿಲ್ಲ. ಇವಾಗ ನೋಡಿ ಟೈಯಿಂಗ್ ಅನ್ನೋದು ರೆಡಿ ಆಯಿತು. ಹಾಗೆಯೇ ನಾರ್ಮಲ್ ಪ್ಯಾಂಟ್ ಕೂಡ ಸ್ಟಿಚಿಂಗ್ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾರ್ಮಲ್ ಪ್ಯಾಂಟು ತುಂಬ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂದ್ಬಿಟ್ಟು. ಹೋಪ್ ಈ ನನ್ನ ಕ್ಲಾಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಪ್ಯಾಂಟ್ ಫಿನಿಶಿಂಗು ಹಾಕ್ಕೊಂಡಾಗ ಯಾವ ಥರ ಇದೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಎಂಡಲ್ಲಿ ಕ್ಲಿಪ್ನ ಆ್ಯಡ್ ಮಾಡಿದ್ದೀವಿ ಫ್ರೆಂಡ್ಸ್, ಫೋಟೋ ಅನ್ನೋದನ್ನು. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಆಲ್ ಅನ್ನೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ.